ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್, ಆವಾಸ ಕ್ರಿಯೇಷನ್ಸ್ ಇಂದ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆಯ್ತಾ, ಬೆಳಬೆಳಗ್ಗೆನೆ ವಿಡಿಯೋ ಬರ್ತಾ ಇದೆ. ಆಯಿತು, ಎಲ್ಲ ಅಪ್ಲಿಕೇಶನ್ ಹಾಕಾಯ್ತು, ಡೇಟ್ ಕ್ಲೋಸ್ ಆಯಿತು ಅಂತ ಅನ್ಕೋತೀನಿ. ಆಯಿತಾ, ಕ್ಲೋಸ್ ಆಗಿದೆ, ಎಕ್ಸ್ಟೆಂಡ್ ಆದರೆ ಹೇಳ್ತೀನಿ. ಆಯಿತು, ಅಪ್ಲಿಕೇಶನ್ ಹಾಕಿ ಮುಗೀತು. ನೆಕ್ಸ್ಟ್ ಏನು, ಹೇಗಿರುತ್ತೆ ಸೆಲೆಕ್ಷನ್ ಲೀಸ್ಟ್, ಹೇಗೆ ಅಡ್ಮಿಷನ್ ಆಗಬೇಕು ಅಂತ ಸುಮಾರು ಗೊಂದಲ ನಿಮ್ಮ ತಲೆಗಳಲ್ಲಿ ಓಡಾಡ್ತಾ ಇರುತ್ತೆ. ಅದಕ್ಕೆ ಉತ್ತರ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆಯಿತಾ, ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ. ಇವಾಗ ಯಾರ್ಯಾರು ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯಿತಾ, ಸರಿ, ಶುರು ಮಾಡೋಣ. ಈಗ ನೀವೊಂದಿಷ್ಟು ಕಾಲೇಜ್ ಲಿಸ್ಟನ್ನು ಹಾಕಿದ್ದೀರ. ಮಾನಸ ಗಂಗೋತ್ರಿ, ಮಹಾರಾಜ, ಅದಾದಮೇಲೆ ಮಹಾರಾಣಿ, ಈ ಥರ ಒಂದು ಪ್ರಿಫರೆನ್ಸ್ ಕೊಟ್ಕೊಂಡು ಹೋಗಿದ್ದೀರ. ನಿಮಗೆ ಯಾವ ಕಾಲೇಜಲ್ಲಿ ನಿಮ್ಮ ಮಾರ್ಕ್ಸ್ಗೆ ಏನೋ ಸೂಟ್ ಆಗುತ್ತೋ, ನಿಮ್ಮ ಮಾರ್ಕ್ಸ್ ಅರ್ಹತೆ ಪಡ್ಕೊಳ್ಳುತ್ತೋ ಅಥವಾ ಕ್ವಾಲಿಫೈ ಆಗುತ್ತೋ ಆ ಕಾಲೇಜಲ್ಲಿ ನಿಮಗೆ ಲೀಸ್ಟ್ ಬಿಡ್ತಾರೆ. ಆಯಿತಾ, ನಿಮ್ಮ ಪ್ರಿಫರೆನ್ಸ್ ಮೇಲೆ. ಈಗ ಫಸ್ಟ್ ಬಿಟ್ಟಿರೋದ್ರಲ್ಲಿ ನಿಮ್ಮ ಮಾರ್ಕ್ಸ್ ಒಂದು ಸ್ವಲ್ಪ ಕಡಿಮೆ ಇತ್ತು ಅಂದರೆ ಸೆಕೆಂಡ್ ಬಿಟ್ಟಿರೋದ್ರಲ್ಲಿ ಸಿಗುತ್ತೆ. ಸೆಕೆಂಡ್ ಬಿಟ್ಟಿರೋದ್ರಲ್ಲಿ ಕಡಿಮೆ ಇತ್ತು ಅಂದರೆ ಮೂರನೇದ್ರಲ್ಲಿ ಸಿಗುತ್ತೆ. ಮೂರನೇದ್ರಲ್ಲಿ ಕಡಿಮೆ ಇತ್ತು ಅಂದರೆ ನಾಲ್ಕನೇದ್ರಲ್ಲಿ ಸಿಗುತ್ತೆ. ಆ ಥರ ಯಾವುದಾದ್ರೂ ಒಂದು ಕಾಲೇಜಲ್ಲಿ ಸಿಕ್ಕೇ ಸಿಗುತ್ತೆ. ಸುಮಾರು ಕಾಲೇಜ್ ಇದೆ, ಸಿಗುತ್ತೆ. ಅದು ಯಾವತ್ತಪ್ಪ ಲೀಸ್ಟ್ ಅನೌನ್ಸ್ ಮಾಡ್ತಾರೆ ಅಂದರೆ 17ನೇ ತಾರೀಕು, 17ನೇ ತಾರೀಕು. ನೀವು 17ನೇ ತಾರೀಕುವರೆಗೂ ಏನಾದ್ರು ಕರೆಕ್ಷನ್ ಇದ್ದರೆ ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ಮಾಡಿ ಕರೆಕ್ಷನ್ ಮಾಡಿಸ್ಕೊಳ್ಳಿ. ಸ್ಕೀಮ್ ಫಸ್ಟ್ ಲೀಸ್ಟ್ ಬಿಡೋದು ಯಾವಾಗಪ್ಪ ಅಂದರೆ 19ನೇ ತಾರೀಕು ಏನು ಕಾಲೇಜ್ ಲೀಸ್ಟ್ನ ಬಿಡ್ತಾರೆ. ಸರಿ, 19ನೇ ತಾರೀಕು ಕಾಲೇಜ್ ಲೀಸ್ಟ್ನ ಬಿಡ್ತಾರೆ. ಅದು ಹೇಗಿರುತ್ತಪ್ಪ ಅಂದರೆ, ಈಗ ಇದೇ ಗಂಗೋತ್ರಿ, ಮಾನಸ ಗಂಗೋತ್ರಿ ಲೀಸ್ಟ್ ಅಂತ ಹಾಕ್ಬಿಟ್ಟು ಅದ್ರಲ್ಲಿ ನಿಮ್ಮ ಹೆಸರುಗಳು ಬಂದಿದ್ರೆ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸರಿನಾ, 19ನೇ ತಾರೀಕು ಬಿಡ್ತಾರೆ. 19ನೇ ತಾರೀಕು ಅವರು ಬಿಟ್ಟಿದ ತಕ್ಷಣ, ರಿಸಲ್ಟ್ ಬಿಟ್ಟಿದ ತಕ್ಷಣ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಮೈಸೂರಲ್ಲಿ ಇದ್ರೆ ಅವ್ರು ಅವತ್ತೇ ಹೋಗಿ ಅಡ್ಮಿಷನ್ ಆಗ್ಬೋದು. ಯಾಕಂದರೆ ಮಾರನೇದಿಂದ ತುಂಬ ರಶ್ ಇರುತ್ತೆ. ಅವತ್ತೇ ಹೋದರೆ ಸರ್ವರ್ ಎಲ್ಲ ಚೆನ್ನಾಗಿರುತ್ತೆ. 19ನೇ ತಾರೀಕು ಅಡ್ಮಿಷನ್ ಆಗೋರು 19ನೇ ತಾರೀಕು ಆಗ್ಬೋದು. ಅದಾದಮೇಲೆ ಈ 20ನೇ ತಾರೀಕು ಇರುತ್ತೆ, 21ನೇ ತಾರೀಕು ಇರುತ್ತೆ. ಸರಿನಾ, ನನಗೆ ಆ ಕಾಲೇಜ್ ಇಷ್ಟ ಇಲ್ಲ ಅಂದರೆ ಆ 3 ಆಪ್ಷನ್ಗಳು ಬರುತ್ತೆ. ಅದು ಆಮೇಲೆ ಹೇಳ್ಕೊಡ್ತೀನಿ. ಸರ್, ನಾನು 19, 20, 21ಕ್ಕೂ ಆಗಲ್ಲ, ಏನಕ್ಕಾಗಬೇಕು, ನಾನು 22ಕ್ಕೆ ಹೋಗಿ ಆಗ್ತೀನಿ ಅಂದರೆ ನಿಮ್ಮ ಸೀಟ್ ನಿಮಗೆ ಸಿಗಲ್ಲ. ಆಯಿತಾ, ಈ 3 ದಿನದೊಳಗೆ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಸರಿನಾ, ಸ್ಕೀಮ್ ಅಲ್ಲಿ ನಿಮ್ಮ ಲೀಸ್ಟ್ ಅನೌನ್ಸ್ ಆಗೋದು 19ನೇ ತಾರೀಕು, 21ನೇ ತಾರೀಕು ನೀವು ಅಡ್ಮಿಷನ್ ಆಗಬೇಕು. ಆಯಿತಾ, ಅದಾದಮೇಲೆ ಸ್ಪೆಷಲ್ ಕ್ಯಾಟಗರಿ 21ನೇ ತಾರೀಕು ಸ್ಪೆಷಲ್ ಕ್ಯಾಟಗರಿಯವ್ರಿಗೂ ಕೂಡ ಏನೋ ಅಡ್ಮಿಷನ್ ಇರುತ್ತೆ. ಅವರು ಅದನ್ನು ಲೀಸ್ಟ್ ಅನೌನ್ಸ್ ಮಾಡ್ತಾರೆ. ಏನಪ್ಪ ಅಂದರೆ ಸ್ಪೆಷಲ್ ಕ್ಯಾಟಗರಿ ಯಾರ್ಯಾರು ಹಾಕಿದ್ದೀರಾ ಅವರುಗಳಿಗೆ ಇದು ಅನ್ವಯಿಸುತ್ತೆ. 21/9/2024 ಅವತ್ತು ನಿಮಗೆ ಅಡ್ಮಿಷನ್ ಇರುತ್ತೆ. ಸರಿನಾ, ಆಯಿತು. ಅದಾದಮೇಲೆ ಎಲ್ಲರಿಗೂ ಕಾಡ್ತಾ ಇರೋ ಕಡೆಯ ಪ್ರಶ್ನೆ, ಆ ಕ್ಯಾಶುವಲ್ ರೌಂಡ್ ಅಂದರೆ ಏನು? ಕ್ಯಾಶುವಲ್ ರೌಂಡ್ ಅಂದರೆ ಏನು? ಕ್ಯಾಶುವಲ್ ರೌಂಡ್ ಅಂದರೆ ಏನು ಅಂತ ಹೇಳ್ತೀನಿ, ಕೇಳ್ಕೊಳ್ಳಿ. ಈಗ 19ನೇ ತಾರೀಕಿಂದ 21ನೇ ತಾರೀಕಿಗೆ ಲೀಸ್ಟ್ ಏನೋ ಅನೌನ್ಸ್ ಆಗಿರುತ್ತೆ. ಅಲ್ಲಿ ನನಗೆ ಬೇಡ ಸಾರ್, ನನಗೆ ಯಾಕೆ ಕಾಲೇಜ್ ನನಗೆ ಇಷ್ಟ ಇಲ್ಲ, ನಾನು ಬೇರೆ ಕಾಲೇಜ್ಗೆ ಹೋಗ್ತೀನಿ ಅಂತ ಲೀವ್ ಮಾಡ್ತೀರಾ. ನನಗೆ ಈ ಕಾಲೇಜ್ ಬೇಡ ಅಂತ ಬೇರೆ ಕಾಲೇಜಿಗೆ ಅಡ್ಮಿಷನ್ ಆಗೋಣ ಅಂತ ಅನ್ಕೋತೀರಾ. ನೆಕ್ಸ್ಟು ದೊಡ್ಡ ಕಾಲೇಜೇ ಸಿಗ್ಬೋದು, ನನಗೆ ಎಲ್ಲೋ ಮಾರ್ಕ್ಸ್ ಮಿಸ್ ಆಗಿದೆ 1-2ರಲ್ಲಿ ಅಂತ ಅಂದ್ಕೊಳ್ಳೋರಿಗೆ ಕೊನೆಯಲ್ಲಿ ಒಂದು ಕ್ಯಾಶುವಲ್ ರೌಂಡ್ ಇರುತ್ತೆ. ಸರಿನಾ, ಕ್ಯಾಶುವಲ್ ರೌಂಡು ಸ್ಕೀಮ್ ಇದೆ. ಅದೇನು ಪೇಮೆಂಟ್ ಕೋಟಾ ಅಲ್ಲ. ನೀವು ನೆಕ್ಸ್ಟ್ ಯಾವ ಕಾಲೇಜ್ ಹೋಗಬೇಕು ಅಂತ ಅನ್ಕೋತೀರಾ ಅಲ್ಲಿಗೆ ಹೋಗ್ಬೇಕಾಯ್ತಾ. ಈಗ ನನಗೆ ಮಾನಸ ಗಂಗೋತ್ರಿ ಬೇಕು, ಅಲ್ಲಿಗೆ ಹೋಗಿ ಕೇಳ್ಕೊಬೇಕು, ಸರ್ ಸೀಟ್ ಖಾಲಿ ಇದೆಯಾ, ಕ್ಯಾಶುವಲ್ ರೌಂಡ್ ಅಂತ ಹೇಳಿದ್ದಾರೆ ಅಂತ ಕೇಳಿದಾಗ ಅವರು ಸೀಟ್ ಖಾಲಿ ಇದ್ದರೆ ಬನ್ನಿ ಅಡ್ಮಿಷನ್ ಆಗಿ ಅಂತಾರೆ. ನಿಮ್ಮ ಮಾರ್ಕ್ಸ್ ಅಲ್ಲಿ ಸೂಟ್ ಆದರೆ, ಇಲ್ಲಾಂದ್ರೆ ಇಲ್ಲ ಅಂತಾರೆ. ಆ ಥರ ನಿಮ್ಗೆ ಯಾವ ಕಾಲೇಜ್ ಬೇಕೋ ಅದು ಕ್ಯಾಶುವಲ್ ರೌಂಡಲ್ಲಿ ಯಾರು ಬೇಕಾದರೂ ಹೋಗಿ ಅಡ್ಮಿಷನ್ ಆಗ್ಬೋದು. ಸರಿನಾ, ಅದು ಇರೋದು 23/9/2024. ಅದು ಆನ್ಲೈನಲ್ಲಿ ಬರುತ್ತೆ. ಆಯಿತಾ, ಸುಮ್ಮನೆ ನಾವು ಯಾವ್ಯಾವ ಕಾಲೇಜಿಗೆ ಹೋಗಿ ಇದು ಅಂತ ಕೇಳೋಂಗಿಲ್ಲ. ಏನು ಲೀವ್ ಅಲ್ಲಿ 3 ಆಪ್ಷನ್ ಇರುತ್ತೆ. ಅದನ್ನು ಸಂಜೆ ವಿಡಿಯೋದಲ್ಲಿ ಹೇಳ್ತೀನಿ. ಆ 3 ಆಪ್ಷನ್ ಮೇಲೆ ಈ ಕ್ಯಾಶುವಲ್ ರೌಂಡ್ ಡಿಪೆಂಡ್ ಆಗುತ್ತೆ. ಯಾರು ಹೋಲ್ಡ್ ಆ್ಯಂಡ್ ವೆಯ್ಟ್ ಕೊಟ್ಟಿರ್ತೀರಾ ಅವ್ರಿಗೆ ಏನೂ ಆಗಲ್ಲ. ಇನ್ನು ಕೆಲವರಿಗೆ ಲೀವ್ ಆ್ಯಂಡ್ ಗೋ ಕೊಟ್ಟಿರ್ತೀರಲ್ಲ ಅವ್ರಿಗೆ ಮಾತ್ರ ಈ ಕ್ಯಾಶುವಲ್ ರೌಂಡ್ ಅಪ್ಲೈ ಆಗುತ್ತೆ.
ಸರಿನಾ? ಅದ್ರ ಬಗ್ಗೆ ಸಂಜೆ ವಿವರವಾಗಿ ಮಾತಾಡೋಣ. ಕ್ಯಾಶುವಲ್ ರೌಂಡ್ ಅಂದರೆ ಎ ಸ್ಕೀಮಲ್ಲೇ ಕೊನೆ ರೌಂಡು. ಸೀಟ್ಗಳು ಉಳಿದಿರುತ್ತಲ್ಲ, ಯಾರೋ ನಾವು ಬೇರೆ ಕೊನೆ ಮೂಮೆಂಟಲ್ಲಿ ಮನಸ್ಸು ಚೇಂಜ್ ಮಾಡ್ಕೊಂಡಿರ್ತಾರಲ್ಲ, ಆ ಸೀಟ್ಗಳಿಗೆ ನಡೆಯುವಂಥ ರೌಂಡ್ ಇದು, ಆಯಿತಾ? ಇಷ್ಟು ಎ ಸ್ಕೀಮಿಗೆ ಸಂಬಂಧಪಟ್ಟಿದ್ದಾದರೆ ಸರ್, ನಾವು ಬಿ ಸ್ಕೀಮು ಸರ್ ಏನು ಮಾಡೋದು ಸರ್? ಬಿ ಸ್ಕೀಮು ಏನಂದರೆ ಅಪ್ಲಿಕೇಶನ್ ಏನೂ ಇರಲ್ಲ, ಆಯಿತಾ? ಅಪ್ಲಿಕೇಶನ್ ಏನಾರು ಈ ಸಲದಿಂದ ಬಿಟ್ಟರೆ ಹೇಳ್ತೀನಿ, ಅದ್ರ ಬಗ್ಗೆ ತೊಂದರೆ ತೊಗೋಬೇಡಿ. 25ನೇ ತಾರೀಕು ನೀವೆಲ್ಲ ಡಿಪಾರ್ಟ್ಮೆಂಟ್ ಹತ್ರ ಹೋಗಬೇಕಾಗತ್ತೆ. ನಿಮ್ಮ ಒಂದಿಷ್ಟು ಫೈಲ್ಗಳನ್ನ ಇಟ್ಕೊಂಡು, ನಿಮ್ಮ ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡು ಡಿಪಾರ್ಟ್ಮೆಂಟ್ ಹತ್ರ ಹೋಗಿ 10 ಗಂಟೆಗೆ ರಿಪೋರ್ಟಿಂಗ್ ಆಗಬೇಕಾಗತ್ತೆ. 10 ಗಂಟೆಯಿಂದ 12 ಗಂಟೆ ಒಳಗೆ ರಿಪೋರ್ಟಿಂಗ್ ಆದರೆ 10 ಗಂಟೆಯಿಂದ 12 ಗಂಟೆ ಒಳಗೆ ರಿಪೋರ್ಟಿಂಗ್ ಆದರೆ ಅವರು 2 ಗಂಟೆಗೆ ರಿಸಲ್ಟ್ ಕೊಡ್ತಾರೆ. ನೀವು ಊಟ ತಿಂಡಿ ಮಾಡ್ಕೊಂಡು ಹೋಗಿ ರಿಸಲ್ಟ್ 2 ಗಂಟೆಗೆ ಬಿಡ್ತಾರೆ. ಅಲ್ಲೇ ಹೇಳ್ತಾರೆ ಯಾರ್ಯಾರು ಅನೌನ್ಸ್ ಆಗಿದ್ದಾರೆ ಅಂತ ನೋಟಿಸ್ ಬೋರ್ಡ್ಗೆ ಹಾಕ್ತಾರೆ, ಆಯಿತಾ? 2 ಗಂಟೆಗೆ ರಿಸಲ್ಟ್ ಬರುತ್ತೆ, ಆವತ್ತೇ ಅಡ್ಮಿಷನ್ ಮಾಡ್ಕೋತಾರೆ. ಇದು ತುಂಬ ಈಸಿ ಪ್ರೋಸೆಸ್, ಜಾಸ್ತಿ ಜನಕ್ಕೆ ಸಿಗುತ್ತೆ ಸೀಟ್, ಆಯಿತಾ? ಇಷ್ಟು ಇನ್ನು ಮುಂದೆ ಆಗಬೇಕಾಗಿರೋವಂಥ ಯೂನಿವರ್ಸಿಟಿ ಪ್ರೋಸೆಸ್, ಆಯಿತಾ? ಅದು ನೋಡೋಣ, ಏನಾದರೂ ಚಿಕ್ಕ ಪುಟ್ಟ ಚೇಂಜಸ್ ಆಗಿದ್ರೆ ನಾನು ಅವಾಗವಾಗ ತಿಳಿಸ್ತಾ ಇರ್ತೀನಿ. ಅದಾದಮೇಲೆ ಏನು ಅದರ್ ಯೂನಿವರ್ಸಿಟಿ ಯಾವುದು ಏನಕ್ಕೆ ಆಗುತ್ತೆ ಅಂತ ಇವತ್ತು ಸ್ವಲ್ಪ ಗೊತ್ತಾಗ್ಬೋದು, ನೋಡೋಣ. ಅದಾದಮೇಲೆ ನೀವು ಸುಮಾರು ಜನ ಅಪ್ಲೈ ಮಾಡಿದ್ದೀರಾ ಅಂತ ಅನ್ಕೋತೀನಿ, ನೋಡೋಣ ಏನಾಗುತ್ತೆ ಅಂತ, ಆಯಿತಾ? ಅದಾದಮೇಲೆ ಇನ್ನೇನು ಅಡ್ಮಿಷನ್ ಮುಗೀತು, ಯೂಟ್ಯೂಬ್ ಏನಾಗುತ್ತೆ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ಇನ್ನು ಮುಂದೆ ಸ್ಟೂಡೆಂಟ್ಸ್ಗಳಿಗೋಸ್ಕರನೇ ಕಾಂಪಿಟೇಟಿವ್ ಎಕ್ಸಾಮ್, UGC ನೆಟ್, KSET ಇದ್ರಗಳ ಬಗ್ಗೆನೇ ವಿಡಿಯೋಗಳು ಮಾಡ್ತಾ ಹೋಗ್ತೀನಿ, ಆಯಿತಾ? ನಿಮಗೆಲ್ಲ ಉಪಯೋಗ ಆಗಲಿ ಅಂತ. ಅದಕ್ಕೋಸ್ಕರ ಯಾರ್ಯಾರಿಗೆ ನಮ್ಮ ಆವಾಸ ಕ್ರಿಯೇಷನ್ ಇಷ್ಟ ಆಗ್ತಾ ಇದೆ, ಏನೋ ಕೊಡ್ತಾರೆ ಇನ್ಫಾರ್ಮೇಷನ್, ಪರವಾಗಿಲ್ಲ, ಅರ್ಥ ಆಗುತ್ತೆ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜುಕೇಷನ್ ಪರ್ಪಸಲ್ಲೇ ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ ಮುಂದುವರಿಲಿ ಅಂತ ಅಷ್ಟೆ, ಆಯಿತಾ? ಇದೇ ರೀತಿ ಎಲ್ಲ ಯೂನಿವರ್ಸಿಟಿಗಳು ಮತ್ತು ಯಾವುದೇ ಎಜುಕೇಷನ್, KSET ನೆಟ್ ಯಾವುದ್ರ ಬಗ್ಗೆನಾದರೂ ವಿಡಿಯೋಗಳು ಬೇಕು ಅಂದರೆ ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ಟೆಲಿಗ್ರಾಮ್ ಲಿಂಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಎರಡೂ ಹಾಕಿರ್ತೀನಿ, ಅದಕ್ಕೂ ಕೂಡ ಹೋಗಿ ಜಾಯ್ನ್ ಆಗಿ. ಎಲ್ರಿಗೂ ಧನ್ಯವಾದಗಳು.